ದೆಹಲಿ ಅಂಗಳದಲ್ಲಿ ಸಿಎಂ ಕುರ್ಚಿ ಕದನ. ದೆಹಲಿ ಭೇಟಿಯ ಸುಳಿವನ್ನ ಬಿಟ್ಟುಕೊಡದ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಭೇಟಿ ತಿಳಿಸೋಕೆ ಆಗೋದಿಲ್ಲ. ದೆಹಲಿ ಅಂಗಳದಲ್ಲಿ ಸದ್ಯ ಸಿಎಂ ಕುರ್ಚಿ ಕದನ ಇರೋದು. ದೆಹಲಿ ಭೇಟಿಯ ಸುಳಿವನ್ನ ಬಿಟ್ಟುಕೊಡದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಭೇಟಿಯನ್ನ ನಾನು ತಿಳಿಸೋದಕ್ಕೆ ಆಗೋದಿಲ್ಲ. ರಾಷ್ಟ್ರ ರಾಜಕಾರಣ, ಅಸ್ಸಾಂ ಎಲೆಕ್ಷನ್ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ದೀವಿ. ಬೇರೆ ವಿಚಾರವನ್ನ ಮಾತನಾಡೋಕೆ ತಯಾರಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಪ್ರತಿದಿನವೂ ಒಳ್ಳೆಯದೇ ಅಂತ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ದೆಹಲಿ ಅಂಗಳದಲ್ಲಿ ಸಿಎಂ ಕುರ್ಚಿ ಕದನ ಇರೋದು. ಮೀಟಿಂಗ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರ ಮೀಟಿಂಗ್ ನಂತರ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ದೆಹಲಿ ಭೇಟಿಯ ಸುಳಿವನ್ನ ಅವರು ಬಿಟ್ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಭೇಟಿ ಬಗ್ಗೆ ತಿಳಿಸೋಕೆ ಆಗೋದಿಲ್ಲ. ರಾಷ್ಟ್ರ ರಾಜಕಾರಣ, ಅಸ್ಸಾಂ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಏನಿಲ್ಲ, ಅಸ್ಸಾಂ ಎಲೆಕ್ಷನ್ನು ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತೇಳಿ ಮಾತಾಡಿದ್ದೀವಿ. ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದೀವಿ. ಕೆಲವು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನದ ಪ್ರಕಾರ ನಾವು ಕಾರ್ಯರೂಪವನ್ನು ಮಾಡ್ತೀವಿ. ನೋಡಪ್ಪ, ಅವೆಲ್ಲ ನಾನು ನಿಮಗೆ ತಿಳ್ಸೋಕ್ಕಾಗಲ್ಲ. ಈಗ ನೀವೇ ಕೆಲವೆಲ್ಲ ಫೋಟೋಗಳು ಹಾಕ್ತಿದ್ದೀರಲ್ಲ, ಒಟ್ಟೊಳಗೆ ಆಯಿತು. ಏನಾರು ACCಯಿಂದ ರಿಲೀಸ್ ಆಗಿದೆಯೋ ಎಲ್ಲಿಂದ ರಿಲೀಸ್ ಆಗಿದೆಯೋ ಗೊತ್ತಿಲ್ಲ ನನಗೆ. ಒಟ್ಟೊಳಗೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋದು ರಾಷ್ಟ್ರದ ರಾಜಕಾರಣ, ಅದರಲ್ಲಿ ಎಲೆಕ್ಷನ್ ಇದು. ಅದಕ್ಕೆ ರಾಷ್ಟ್ರದ ಕೆಲವು ಸ್ಟೇಟ್ ಎಲೆಕ್ಷನ್ ನಡೆಯೋ ವಿಚಾರದಲ್ಲಿ ಕರೆದಿದ್ರು, ಚರ್ಚೆ ಮಾಡಿದೆ. ಮಿಕ್ಕಿದ ಬೇರೆ ವಿಚಾರ ನಾನು ಏನು ನಿಮಗೆ ಮಾತಾಡೋಕ್ಕೆ ನಾನು ತಯಾರಿಲ್ಲ. ನೋಡಪ್ಪ, ನಮ್ಮ ಅಧ್ಯಕ್ಷರೇ ನಾನು ಬೇರೆಯವ್ರಿಗೂ ನನಗೂ ವ್ಯತ್ಯಾಸ ಇದೆ. ಒಬ್ಬ ರಾಷ್ಟ್ರ ಅಧ್ಯಕ್ಷರ ಭೇಟಿ ಮಾಡೋದು ಅದು ಸಹಜ. ಎವ್ರಿ ಡೇ ಒಳ್ಳೇದೇ ಅಂತ ಹೇಳ್ತಾ ಇದ್ದೀನಲ್ಲ. ನೋಡಿ, ನಮ್ಮ ಬಂಡು ಬಂದಿದ್ದಾರೆ ನೋಡು. ತುಂಬ ಖುಷಿಯಾಗಿದ್ದೀರಿ. ಐ ಆಮ್ ಟೆಲಿಂಗ್ ಮೈ ಪಾರ್ಟ್ನರ್ ಈಸ್ ಹಿಯರ್, ಜಾರ್ಖಂಡ್.